ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾನು ಈ ವಿಡಿಯೋನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಕಾರಣ ಇತ್ತು, ಹಾಗಾಗಿ ಮಾಡಲಿಲ್ಲ. ಇದಕ್ಕಿಂತ ಮುಂಚೆ ಬೇರೆ ವ್ಲಾಗ್ಗಳನ್ನೆಲ್ಲ ಹಾಕ್ತಾ ಬಂದೆ. ಇದು ನಾನು ಮೊನ್ನೆ ಊರಿಗೆ ಹೋಗಿದ್ದೆ ಗೊತ್ತಾ, ಮಾವಿನ ಮಿಡಿ ಎಲ್ಲ ತೊಗೊಂಡು ಹೋಗಿ ಬಂದು ಒಂದು 2 ದಿನ 3 ದಿನ ಆದ ನಂತರದ ವ್ಲಾಗ್ ಇದು. ನಾನು ಬೇಕು ಅಂತಲೇ ಈ ವ್ಲಾಗ್ನ ಸ್ವಲ್ಪ ಲೇಟಾಗಿ ಶೇರ್ ಮಾಡ್ತಾ ಇದ್ದೀನಿ. ಅವತ್ತು ಊರಿಂದ ಬರಬೇಕಿದ್ರೆ ಟೊಮೆಟೊಕಾಯಿ ಅಮ್ಮ ಕೊಟ್ಟು ಕಳಿಸಿದ್ರಲ್ವ, ಟೊಮೆಟೊಕಾಯಿ ಇತ್ತು. ಅದಕ್ಕೇ ದೋಸೆ ಮಾಡಿ ಟೊಮೆಟೊಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ಹಾಗೆ ಇವತ್ತು ಮನೆ ಹತ್ರ ಕೆಲಸ ಕೂಡ ನಡೀತಾ ಇತ್ತು ಅಂತ ತುಂಬ ದಿನದಿಂದ ನಿಮ್ಮ ಹತ್ರ ಹೇಳ್ತಾ ಇದ್ದೆ ಗೊತ್ತಾ. ಇವತ್ತು ಹೇಳ್ತೀನಿ ಅದು ಏನೇನು ಕೆಲಸ ಆಗಿದೆ, ಏನೇನು ನಡೀತಾ ಇದೆ, ಹಾಗೆ ಇವತ್ತು ಕೂಡ ಏನು ಕೆಲಸ ಆಗ್ತಾ ಇದೆ ಅನ್ನೋದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ವ್ಲಾಗಲ್ಲೂ ನಾನು ಹೇಳಿದ್ದೆ ಮನೆ ಹತ್ರ ಕೆಲಸ ನಡೀತಾ ಇದೆ ಅಂತ. ತುಂಬ ದಿನದಿಂದ ಕೆಲಸ ನಡೀತಾನೇ ಇತ್ತು. ನನಗೆ ಆ ಕೆಲಸ ಆಗೋ ತನಕ ಹೇಳೋದು ಬೇಡ ಅಂತ ಅನಿಸಿತ್ತು. ಕೆಲಸ ಆಗೋ ಮುಂಚೆ ಯಾರ ಹತ್ರನೂ ಯಾವ ವಿಷಯನೂ ಹೇಳಬಾರ್ದು ಅಂತ. ನಾವು ಮಾಡೋ ಕೆಲಸ ಪೂರ್ಣ ಆಗೋವರೆಗೂ ಅದನ್ನು ಯಾರಿಗೂ ಹೇಳಬಾರ್ದು ಅನ್ನೋದನ್ನು ನಾನು ಇವಾಗ ಕಲ್ತಿರೋದು. ಯಾಕೆ ಅಂದರೆ ಕೆಲವರು ನೆಗೆಟಿವ್ ಆಗಿ ಹೇಳ್ಬೋದು, ಕೆಲವರಿಗೆ ಅಸೂಯೆ ಆಗ್ಬೋದು, ಹಾಗೆ ಕೆಲವೊಮ್ಮೆ ಕೆಲಸ ಮಧ್ಯದಲ್ಲೇ ನಿಂತು ಹೋಗಬಹುದು. ಆದ್ದರಿಂದ ನಾನು ಯಾವುದೇ ಕೆಲಸ ಆದ್ರೂ ನಾನು ಆಗೋದಕ್ಕಿಂತ ಮುಂಚೆ ಹೇಳಲ್ಲ, ಇಷ್ಟ ಆಗಲ್ಲ. ಈಗ ಶುರು ಮಾಡಿನೇ ಹತ್ತತ್ರ 1 ತಿಂಗಳಾಗ್ತಾ ಬಂತು. ನಾನು ಆವಾಗಲೇ ಪ್ರತಿದಿನವೂ ವ್ಯೂಸಿಗಾಗಿ ನಾನೇನಾದರೂ ಮಾಡಿದ್ದಿದ್ರೆ ನಾನು ಖಂಡಿತ ಆ ಥರ ಹೇಳ್ತಾಯಿದ್ದೆ. ನನಗೆ ಆ ಥರ ಎಲ್ಲ ಮಾಡೋಕ್ಕೆ ಇಷ್ಟ ಇಲ್ಲ. ಅದು ಸೋಷಿಯಲ್ ಮೀಡಿಯಾ ಆದ್ದರಿಂದ ನನಗೆ ಅದು ಅಷ್ಟು ಇಷ್ಟ ಆಗಲ್ಲ. ಪ್ರತಿ ಸಲ ಅದನ್ನೇ ಹೇಳೋಕ್ಕೂ ಆಗಲ್ಲಲ್ಲ. ಹಾಗಾಗಿ ಇದೇನಾಯಿತು ಅಂದರೆ 2 ದಿನದ ವ್ಲಾಗ್ನ ನಾನು ಹಾಕ್ತಾಯಿದ್ದೀನಿ. ಹಿಂದಿನ ದಿನ ನಾನು ವ್ಲಾಗ್ನ ಮಾಡಿದೆ. ನನಗೆ ಗೊತ್ತಿಲ್ಲ ಅದು ಯಾಕೆ ವ್ಲಾಗ್ನ ಅಲ್ಲಿಗೆ ನಿಲ್ಲಿಸಿದೆ ಅನ್ನೋದು. ನಾನೀಗ ಎಡಿಟ್ ಮಾಡಬೇಕಿದ್ರೆ ನನಗೆ ಗೊತ್ತಾಗಿದ್ದು, ಅಯ್ಯೋ ಇದು ಯಾಕೆ ಹಿಂಗಾಗಿದೆ. ಇದೆಲ್ಲ ಒಂಥರ ನಮ್ಮಿಬ್ಬರದು ಕನಸಾಗಿತ್ತು. ನಾವು ಹೋದ ವರ್ಷ ಅಡುಗೆ ಮನೆ ಮಾಡಿದಾಗೂ ಅಷ್ಟೇ, ನಾನು ಶುರು ಮಾಡಿದಾಗ ಕೂಡ ಯಾವುದೇ ಕೆಲಸನೂ ನಿಮ್ಮ ಜೊತೆ ನಾನು ಶೇರ್ ಮಾಡಲಿಲ್ಲ. ಅದೆಲ್ಲ ಮುಗಿದ ನಂತರ ಒಂದಿನ ನಾನು ಅಡುಗೆ ಮನೆಯದೇ ಒಂದು ಟೂರ್ ಅಂತ ಮಾಡಿದೆ. ನಾನು ಸ್ವಲ್ಪ ಅದನ್ನು ನಂಬ್ತೀನಿ. ನೀವು ಕೂಡ ಹಾಗೆಯೇ ಯಾವುದೇ ಕೆಲಸ ಆಗಿರಲಿ ಮುಂಚೆ ಯಾರಿಗೂ ಹೇಳೋಕ್ಕೆ ಹೋಗಬೇಡಿ. ಯಾರು ನಿಮ್ಮ ಜೀವನದಲ್ಲಿ ನಿಮಗೆ ಒಳ್ಳೆಯದಾಗಲಿ ಅಂತ ಯಾರೂ ಹೇಳಲ್ಲ. ನಾನು ಯಾವಾಗಲೂ ಹೇಳೋದಷ್ಟೇ, ನಾನು ಕಲ್ತಿರೋ ಪಾಠ ಅದು. ಗಂಡಂಗೆ ಹೆಂಡ್ತಿಗೆ ಗಂಡ ಬಿಟ್ಟರೆ ಇನ್ಯಾರೂ ನಿಲ್ಲಲ್ಲ. ನಾನು ಇದನ್ನು ಚೆನ್ನಾಗಿ ಕಲ್ತಿದ್ದೀನಿ, ಹಾಗಾಗಿ ನಿಮಗೆ ಅದನ್ನು ಹೇಳ್ತಾ ಇದ್ದೀನಿ. ಇದೆಲ್ಲ ನಮ್ಮದು ಒಂದು ಕನಸು ಥರನೇ ಇತ್ತು. ನಾವು ನಿಧಾನವಾಗಿ ಅದನ್ನು ಫುಲ್ಫಿಲ್ ಮಾಡ್ಕೊತಾ ಇದ್ದೀವಿ. ನಾವು ಈ ಮನೆಗೆ ಬಂದು 2013ರಲ್ಲಿ ಬಂದಿದ್ದೀವಿ. 13-14 ವರ್ಷ ಆಗೋಯ್ತು, 15 ವರ್ಷನೇ ಆಗ್ತಾ ಬಂತು. ಆದರೂ ನಾವು ಇಡೀ ಮನೆಯೂ ಫುಲ್ ಮಾಡ್ಕೊಂಡಿರಲಿಲ್ಲ. ಹೋದ ವರ್ಷ ಪಾಲಿಷ್ ಮಾಡಿಸಿದ್ವಿ, ಅಡುಗೆ ಮನೆ ಮಾಡಿಸಿದ್ವಿ. ಇದೆಲ್ಲ ನಮ್ಮದು ಒಂಥರ ಕನಸು. ಎಲ್ಲರೂ ಅಷ್ಟೇ, ಮನೆ ಕಟ್ಟಿದ ತಕ್ಷಣ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಬರ್ತಾರೆ. ನಿಜ ಹೇಳ್ತೀವಿ, ನಾವು ಈ ಮನೆಗೆ ಬಂದಾಗ ಕಿಟಕಿ ಬಾಗಿಲುಗಳಿರಲಿಲ್ಲ. ನಾವು ಸೊಳ್ಳೆ ಎಲ್ಲ ಬರುತ್ತೆ ಗೊತ್ತಾ, ಮೆಶ್ ಬರುತ್ತೆ ಗೊತ್ತಾ, ಅದು ಹೊಡೆಸ್ಕೊಂಡೆ ನಾವು 2-3 ವರ್ಷ ಅದರಲ್ಲಿ ಜೀವನ ಮಾಡಿದ್ದೀವಿ. ಆದರೆ ಆ ಕಷ್ಟದ ಟೈಮೆಲ್ಲ ಯಾರಿಗೂ ನೆನಪೇ ಇರಲ್ಲ. ನಾವು ಚೆನ್ನಾಗಿ ಆದ ತಕ್ಷಣ ಎಲ್ಲರಿಗೂ ಸ್ವಲ್ಪ ಹೊಟ್ಟೆ ಉರಿಯೋಕ್ಕೆ ಶುರುವಾಗ್ಬಿಡುತ್ತೆ. ನಾನು ಹೇಳೋದೇನು ಗೊತ್ತಾ, ಕನಸುಗಳನ್ನ ಯಾರಿಗೂ ಹೇಳಬೇಡಿ, ಸಾಧನೆ ಮಾಡಿದ ಮೇಲೆ ಅದನ್ನು ತೋರಿಸಿ ಅಂತ ನಾನು ಹೇಳ್ತೀನಿ. ಇದು ನನ್ನ ಅನುಭವದ ಮಾತು ಅಷ್ಟೇ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ. ಹಾಗಾಗಿನೇ ನಾನು ಯಾವುದೇ ಕೆಲಸಗಳು ಅಷ್ಟೇ, ಅದು ಮಾಡಬೇಕಿದ್ರೆ ನಾನು ಯಾವತ್ತೂ ಯಾರಿಗೂ ಹೇಳೋದೇ ಇಲ್ಲ. ಅದೆಲ್ಲ ಮುಗಿದ ಮೇಲೆ ನಾನು ಹೇಳ್ತೀನಿ. ಇವತ್ತು ಕೆಲಸ ಜಸ್ಟ್ ಶುರು ಮಾಡಿದ್ದಾರೆ ಅಷ್ಟೇ. ಹೊರಗಡೆ ಕೆಲಸ ಪೂರ್ತಿ ಆಗಿದೆ, ಒಳಗಡೆ ಕೆಲಸ ಜಸ್ಟ್ ಇವತ್ತಿಂದ ಶುರು ಮಾಡಿದ್ದಾರೆ. ಇದಾದ ನಂತರ ಒಳಗಡೆ ಕೆಲಸ ಏನೇನೆಲ್ಲ ಆಯಿತು ಅನ್ನೋದನ್ನು ಇನ್ನೊಂದು ದಿನ ನಾನು ವಿಡಿಯೋದಲ್ಲಿ ಹೇಳ್ತೀನಿ. ಈಗ ಕೆಲಸ ಮುಗಿದು ತುಂಬ ದಿನವೇ ಆಗೋಗಿದೆ. ಹಾಗಾಗಿ ಇವತ್ತಿಂದ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಲ್ವ, ಹಾಗೆ ವಿಡಿಯೋಗಳನ್ನ ಹಾಕೋಣ ಅಂತ ಇದ್ದೀನಿ. ಕೆಲಸದವರು ಜಸ್ಟ್ ಬಂದಿದ್ದಾರೆ ಅಷ್ಟೇ. ಅವರು ಕೆಲಸ ಶುರು ಮಾಡಲಿ. ಅವರು ಮಟೀರಿಯಲ್ಗಳು ಅದು ಇದು ಎಲ್ಲ ಸರಿ ಮಾಡಿ ನೋಡ್ಕೊತಾ ಇದ್ದರು. ಇವರು 2-3 ದಿನದ ಹಿಂದೆ ಬಂದು ಮಾಡಬೇಕಾಗಿತ್ತು. ಗೊತ್ತಲ್ವಾ, ಇವಾಗ ಕೆಲಸದವ್ರು ಹಿಡಿಯೋದು ಭಾಳ ಕಷ್ಟ ಆಗಿಬಿಟ್ಟಿದೆ. ನಮ್ಮ ಮನೆಯವ್ರಿಗಂತೂ ಸಾಕಾದಂಗೆ ಆಗ್ಬಿಡ್ತು ಈ ಸಲ. ನನಗೂ ಅಷ್ಟೇ. ಇವತ್ತು ಬಂದಿರೋದು ಬರೀ 3 ಜನ ಮಾತ್ರ. ಇವತ್ತು ಅವ್ರ ಕೆಲಸ ಮುಗಿಸಿ ಹೋದರು. ಅದಾದ ನಂತರ ಮತ್ತೆ ನಾವು ಕೆಲಸ ಶುರು ಮಾಡಿದ್ವಿ. ನಾನು ತೋರಿಸಿ ಅದನ್ನು ಹೇಳ್ತೀನಿ ಏನು ಎತ್ತ ಅನ್ನೋದನ್ನು. ಯಾಕಂದರೆ ನಾನು ಬಾಯಲ್ಲಿ ಹೇಳಿದ್ರೆ ನಿಮಗೆ ಗೊತ್ತಾಗಲ್ಲ. ಇನ್ನೊಂದು ಸ್ವಲ್ಪ ದಿನದಲ್ಲಿ ಆ ಕೆಲಸ ಕೂಡ ಆಗಿದೆ, ಆದರೆ ನಾನು ಅದನ್ನು ಆ ವ್ಲಾಗಲ್ಲೇ ಹೇಳ್ತೀನಿ, ಕೆಲಸ ಆಗಿರೋದನ್ನು ಕೂಡ.
ಇವತ್ತು ತಿಂಡಿ ಬಂದು ಆಲೂ ಪರಾಟ ಮಾಡ್ತಾ ಇದ್ದೀನಿ. ನನಗೆ ಆಲೂ ಪರಾಟಕ್ಕೆ ಗೋಧಿ ಹಿಟ್ಟು ಕಲಿಸ್ಬೇಕಿದ್ರೆ ಸ್ವಲ್ಪ ಹೆದರಿಕೆ ಆಗೋದು. ಗಟ್ಟಿ ಆದರೆ ಚೆನ್ನಾಗಾಗಲ್ಲಲ್ಲ, ಚೆನ್ನಾಗಾಗ್ಲಪ್ಪ ಅಂತ ಹೆದರ್ತಾ ನಾನು ಕಲಿಸಿದೆ. ಗುಡ್ ಮಾರ್ನಿಂಗ್. ಇವತ್ತು ಬ್ಲಾಗ್ನ ನಾನು ಸ್ವಲ್ಪ ಲೇಟಾಗಿ ಶುರು ಮಾಡ್ತಾ ಇದ್ದೀನಿ. ಹೊರಗಡೆ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಹೊರಗಡೆ ಎಲ್ಲ ಮುಗಿಸ್ಕೊಂಡು ಬಂದೆ. ಇವತ್ತು ತಿಂಡಿ ಬಂದು ಆಲೂ ಪರಾಟ ಮಾಡೋಣ ಅಂತ. ಗೋಬಿ ಬೇರೆ ಇತ್ತು, ಆಮೇಲೆ ಪನ್ನೀರು ಇದೆ, ಹಾಗಾಗಿ ಅದೆಲ್ಲದನ್ನು ಹಾಕಿ ಮಾಡೋಣ ಅಂತ. ನಾನವತ್ತು ಪನ್ನೀರ್ ಹಾಕಿ ಮಾಡಿದ್ದಾರೆ, ಚೀಸ್ ಬೇಕಾದ್ರೆ ಹಾಕಿ ಅಂತ ಹೇಳಿದ್ರು. ಅದಕ್ಕೆ ಯಾರೊಬ್ರು ಹೇಳಿದ್ರು ಚೀಸ್ ಹಾಕಿದ್ರೆ ಅದು ಸ್ವಲ್ಪ ಇದ್ರ ಥರ ಆಗುತ್ತೆ ಅಂತ ಹೇಳಿದ್ರು. ಏನದು ಪಿಜ್ಜಾ ತಿನ್ನೋ ಥರ ಅನಿಸುತ್ತೆ ಅಂತ, ಮಕ್ಕಳಿಗೆ ಮಾಡ್ಕೊಡೋಕೆ ಚೆನ್ನಾಗಿರುತ್ತೆ ಅಂತ. ಅವ್ರಿಗೆ ಸ್ವಲ್ಪ ಆ ಥರದ್ದೆಲ್ಲ ಇಷ್ಟ ಆಗುತ್ತಲ್ವಾ, ಹಾಗಾಗಿ ನಾವು ಎಲ್ಲಿ ಚೀಸ್ದು ದೋಸೆ ತಿಂದಿದ್ವಿ ಇದರಲ್ಲಿ ಗೋವಾದಲ್ಲಿ. ಎಷ್ಟು ಕೆಟ್ಟದಾಗಿತ್ತು ಅಂದರೆ ನಾನು ಹೇಳ್ತಾ ಇದ್ದೀನಿ, ಬೇಡ ರೀ, ಟ್ರೈ ಮಾಡಬೇಡಿ ಅಂತ. ನಾನು ಹೆಚ್ಚಾಗಿ ಫುಡ್ಡನ್ನ ನನಗೆ ಯಾವುದು ತಿಂದು ಅಭ್ಯಾಸ ಇದೆಯೋ ಮತ್ತು ನನಗೆ ಏನು ಇಷ್ಟನೋ ಅದು ಮಾತ್ರ ತೊಗೊತೀನಿ. ನಾನು ಸ್ವಲ್ಪ ಆ ಥರ ಟ್ರೈ ಮಾಡೋಕ್ಕೆ ಕಮ್ಮಿ. ನಮ್ಮಲ್ಲಿ ಇಲ್ಲ, ನೋಡೋಣ ಅಂದ್ರೆ ಸುಮ್ಮನೆ ಬಿಟ್ರು ಆ ದೋಸೆನ. ಅದ್ರಲ್ಲಿ ತುಂಬ ಚೀಸು ಹಾಕಿರಲಿಲ್ಲ, ಒಂದು ಸ್ವಲ್ಪ ಮಾತ್ರ ಹಾಕಿದ್ರು. ಅದು ಏನಕ್ಕೆ ಆ ಥರ ಎಲ್ಲ ಹೊಸ ಥರ ಟ್ರೈ ಮಾಡ್ತಾರೋ ಏನೋ ನನಗೂ ಗೊತ್ತಿಲ್ಲ. ಅದೇನು ದೋಸೆ, ಮಸಾಲೆ ದೋಸೆ ಅಂದರೆ ಮಸಾಲೆ ದೋಸೆ ಥರನೇ ತಿನ್ನಬೇಕು, ಈರುಳ್ಳಿ ದೋಸೆ ಅಂದರೆ ಈರುಳ್ಳಿ ದೋಸೆ ಥರನೇ ತಿನ್ನಬೇಕು. ಹಂಗೆ ತಿಂದರೆ ಒಂಥರ ಚೆನ್ನಾಗಿದೆ. ಅದೇ ಮಧ್ಯಾಹ್ನ ಅಡುಗೆ ಏನು ಮಾಡಲಿ ನೋಡ್ತಾ ಇದ್ದೀನಿ. ಹಲಸಿನ ಗುಜ್ಜಿದೆ, ಅದ್ರದ್ದು ಸಾಂಬಾರು ಮಾಡಿ ಅದರದ್ದೇ ಪಲ್ಯ ಮಾಡೋಣ ಅಂತಲೂ ಅಂದ್ಕೊಂಡಿದ್ದೀನಿ. ತೊಂಡೆಕಾಯಿನೂ ತೆಗೆದಿಟ್ಕೊಂಡಿದ್ದೀನಿ. ನಾನು ಹಲಸಿನ ಗುಜ್ಜಿನ ಮರ್ತೇ ಹೋಗ್ಬಿಟ್ಟಿದೆ. ತೊಂಡೆಕಾಯಿ ತೆಗೆದಿಟ್ಕೊಂಡೆ, ತೊಂಡೆಕಾಯಿ ಪಲ್ಯ ಮಾಡೋಣ ಅಂತ. ಗೋಬಿ ತೆಗೆದೆ ಅಲ್ಲ, ಆವಾಗ ನೋಡ್ತೀನಿ ನಮ್ಮ ಮನೆಯವ್ರಿಗೆ ಕೇಳ್ತೀನಿ ಏನು ಅಂತ. ಅವ್ರಿಗೆ ಹಲಸಿನ ಗುಜ್ಜು ಅಂದರೆ ಇಲ್ಲಿಗೆ ಬರುತ್ತೆ, ಹಾಗಾಗಿ ನನಗೆ ಹಲಸಿನ ಗುಜ್ಜಿನ ಸಾಂಬಾರು ಮತ್ತು ಪಲ್ಯ ಇಷ್ಟ ಆಗುತ್ತೆ. ಪಲ್ಯ ತಿಂತಾರೆ, ಸಾಂಬಾರು ತಿನ್ನಲ್ಲ ಅವರು. ಅವ್ರಿಗೆ ಏನಾದರೂ ಒಂಚೂರು ಒಗ್ಗರಣೆ ಮಜ್ಜಿಗೆ ಏನಾದರೂ ಮಾಡಿಕೊಡೋದು ನಾನು ನೋಡ್ತಾ ಇದ್ದೀನಿ. ಇವತ್ತು ಕೂಡ ಮನೆ ಹತ್ರ ಕೆಲಸಕ್ಕೆ ಬಂದಿದ್ದಾರೆ, ತೋರಿಸ್ತೀನಿ ಇವತ್ತು ಏನು ಕೆಲಸ ಮಾಡ್ತಾರೆ ಅನ್ನೋದನ್ನ ಸ್ವಲ್ಪ ನಿಮ್ಗೆ. ಆಮೇಲೆ ಈಗ ಬಂದರು. ನಾನು ಅದೇ ನಾನು ಹೊರಗಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ಒಳಗಡೆ ಬರೋದು ಲೇಟ್ ಆಗೋಯ್ತು. ಟೈಮ್ ಬಂದು 7:45 ಆಯಿತು. ಬಂದ ಮೇಲೆ ನಾನು ಇದೆಲ್ಲ ಕೆಲಸ ಶುರು ಮಾಡಿದೆ. ಗಿಡಕ್ಕೆಲ್ಲ ನೀರು ಬಿಟ್ಟು, ಆಮೇಲೆ ಒಂದು ಸ್ವಲ್ಪ ಗಿಡ ನೆನ್ನೆ ನೆಟ್ಟಿದ್ದೆ ಸಂಜೆ, ಅದೆಲ್ಲ ಒಂಚೂರು ನೋಡಿ ಎಲ್ಲ ಮಾಡಿ ಬಂದೆ. ತಂಪೊತ್ತಲ್ಲಿ ನಟ್ಟರೆ ಗಿಡಗಳು ಚೆನ್ನಾಗಿರುತ್ತೆ, ಅದಕ್ಕೆಲ್ಲ ನೀರು ಹಾಕಿನೇ ಬಂದೆ. ಈಗ ನಾವು ಒಳಗೆ ಬರೋದಕ್ಕೂ ನಮ್ಮ ಮನೆಯವರು ಬಂದು ನಾನು ಆಲೂಗಡ್ಡೆ ಅದೆಲ್ಲ ಮಸಾಲೆ ಮಾಡ್ತಾಯಿದ್ದೆ. ಜೊತೆಗೆ ಫೋನ್ ಮಾಡಿದ್ರು, ಕೆಲಸದವ್ರು ಬಂದಿದ್ದಾರೆ ಹೋಗು ಹೊರಗಡೆ ಅಂತ ಹೇಳಿ. ನಮ್ಮ ಊರವರೆಲ್ಲ ಬೇರೆ ಕೆಲಸ ಮಾಡಿಸ್ತಾ ಇದ್ದೀವಿ. ಅದೇ ಅಲ್ಲಿಗೆ ಹೋಗಿ ಅವರಿಗೆ ಕೆಲಸಕ್ಕೆ ನನಗೆ ಹೇಳೋಕೆ ಗೊತ್ತಾಗಲಿಲ್ಲ, ಅದಕ್ಕೆ ನಮ್ಮ ಮನೆಯವರಿಗೆ ಫೋನ್ ಮಾಡಿಕೊಟ್ಟೆ. ಅವರೇ ಫೋನ್ ಮಾಡಿ ಹೇಳಿದ್ರು, ಟೀ ಕುಡ್ದಿಯಾ ಅಂತ 2 ಸಲ ಕೇಳಿದ್ರು. ಇಲ್ಲ ಆಗಿಲ್ಲ, ಟೀ ಕುಡ್ಕೊಂಡು ಮುಂದಿನ ಕೆಲಸ ಮಾಡ್ತೀನಿ. ಈರುಳ್ಳಿನೂ ಖಾಲಿಯಾಗಿದೆ, ನೀರಿನ ತಗೊಬರಬೇಕು. ಗೋಬಿ ತುಂಬ ಚೆನ್ನಾಗಿತ್ತು, ಹಾಗಾಗಿ ಗೋಬಿನೂ ಹಾಕೋಣ ಅಂತ ತೆಗೆದೆ. ಸ್ವಲ್ಪ ಮೆತ್ತಗಾಗ್ಬಿಡ್ತಾ ಅಂತ ಗೋಬಿ ಇಟ್ಟು. ಅದು ನನಗೆ ಪರಾಟ ಕಲಿಸ್ಬೇಕಿದ್ರೆ ಸ್ವಲ್ಪ ಹೆದರಿಕೆ ಆಗುತ್ತೆ. ಒಂಚೂರು ಗಟ್ಟಿ ಕಲಿಸಿದ್ರು ಬರಲ್ಲ ಅದು. ಆಮೇಲೆ ಸ್ವಲ್ಪ ಇದು ತುಂಬ ತೆಳು ಕಲಿಸಿಲ್ಲ, ಯಾವತ್ತು ಸರಿಯಾಗಿ ಕಲಿಸಿದ್ದೀನಿ. ಇವತ್ತು ಯಾಕೋ ನನಗೆ ಅನಿಸ್ತು ಒಂಚೂರು ಹಿಟ್ಟು ಕೂಡ ಹಾಕಿದೆ ನಾನು. ಆದರೆ ಉದ್ದಕ್ಕೆ ಚೆನ್ನಾಗಿ ಬರುತ್ತೆ, ಸ್ವಲ್ಪ ತೆಳು ಇದ್ದರೆ ಉದ್ದಕ್ಕೆ ಚೆನ್ನಾಗಿ ಬರುತ್ತೆ. ಈಗ ಕುಡ್ಕೊಂತೀನಿ. ನಮ್ಮ ಮನೇಲಿ ಬರೋದ್ರೊಳಗೆ ಬೈತಾರಿಲ್ಲ ಅಂದರೆ ಅವರು. ಈಗ ಹೊರಟೆ ಅಂದವ್ರು 10 ನಿಮಿಷ ಬಿಟ್ಟು ಹೊರಡ್ತೀನಿ ಅಂದ್ರೆ, ಹಾಗಾಗಿ ನಾನು ಸುಮ್ಮನೆ ತಿಂಡಿ ಒಂದು ಲೇಟ್ ಆಗುತ್ತೆ. ನಾವು ಬಂದರೂ ನಾನು ತಿಂಡಿ ಆಗಿರಲ್ಲ. ನೆಲ್ಲಿಕಾಯಿ ಖಾಲಿ ಆಗಿದೆ, ನೆಲ್ಲಿಕಾಯಿ ತೊಗೊಂಡು ಅಂದಿದ್ದೀನಿ. ಮಗ್ಗುಗಳೆಲ್ಲ ಒಂದಿನ ಜೋಡಿಸ್ಬೇಕು. ನಾವು ಮಗ್ಗಲ್ಲಿ ಕುಡಿಯಬೇಕು. ಟೀ ಕುಡ್ದಿರಲಿಲ್ಲ, ಅವ್ರೇನೋ ಕೆಲಸ ಶುರು ಮಾಡ್ತಾ ಇದ್ರಲ್ವ, ಅದಕ್ಕೆ ನಾನು ಟೀನ ಕುಡಿದು ಅವರಿಗೆ ಟೀ ಮಾಡೋಣ. ಮತ್ತು ಅವ್ರೇನು ಕೆಲಸನ ಶುರು ಮಾಡಿರಲಿಲ್ಲ, ಹಾಗಾಗಿ ನಾನು ನಾನು ಟೀ ಕುಡಿಯೋಣ ಅಂತ ಟೀ ಕುಡಿತಾ ಇದ್ದೀನಿ. ಇವತ್ತು ತುಂಬ ಲೇಟಾಗಿ ಹೋಗಿತ್ತು. ನಮ್ಮ ಮನೆಯವರು ಬೇಗನೆ ಬಂದರು. ನಾನು ಹೇಗೆ ಅಂದರೆ ಮನೆ ಹತ್ರ ಕೆಲಸದವ್ರಿದ್ರೆ ಒಂದು ಸ್ವಲ್ಪ ಬನ್ನಿ ಅಂತಿರ್ತೀನಿ. ಅವರು ಅಷ್ಟೇ ಊರಿಗೆ ಹೋಗ್ತಾರೆ ಮತ್ತು ಹಾಗೆ ಬರ್ತಾರೆ. ಊರಲ್ಲೂ ಕೂಡ ಅಷ್ಟೇ ಯಾರೂ ಕೆಲಸದವರೇ ಇಲ್ಲ, ಕೆಲಸದವರೇ ಸಿಗ್ತಾ ಇಲ್ಲ. ಇಷ್ಟು ದಿನ ಅಡಿಕೆ ಕೊಯ್ಲು ಹೆಂಗೆ ಮಾಡಿದ್ವಪ್ಪ ಅನ್ನೋ ಹಂಗೆ ಆಗಿಬಿಟ್ಟಿದೆ. ಈ ಬಿಸಿಲು ಬೇರೆ, ತೋಟಕ್ಕೆ ನೀರು ಬೇರೆ ಬಿಡಬೇಕು. ಇವರಿಗಂತೂ ತುಂಬ ಒಂಥರ ತಲೆನೋವು ಥರ ಆಗಿಬಿಟ್ಟಿದೆ. ಏನು ಮಾಡೋಕ್ಕಾಗಲ್ಲ. ಕೆಲಸದವ್ರನ್ನ ಇಟ್ಕೊಂಡು ಕೆಲಸ ಮಾಡೋದಿದೆಯಲ್ಲ, ಬಹಳ ಕಷ್ಟ. ಈ ವರ್ಷ ನಮಗೆ ಅದೊಂದು ತುಂಬಾ ಅನುಭವ ಆಗಿದೆ. ಇನ್ನು ಮುಂದೆ ತುಂಬ ಕಷ್ಟ ಇದೆ. ಕೆಲಸ ಮಾಡಿಸೋದಿದೆಯಲ್ಲ, ಜಮೀನು ನೋಡ್ಕೊಳ್ಳೋದೆಲ್ಲ ಭಾಳ ಕಷ್ಟ. ಇನ್ನೇನಾದರೂ ಎಲ್ಲದಕ್ಕೂ ಮಷಿನ್ನು ಆ ಥರ ಬಂದರೆ ಹೆಂಗೋ ಜೀವನ ಮಾಡ್ಬೋದು. ಇಲ್ಲ ಅಂದರೆ ನಿಜ ಹೇಳ್ತೀನಿ ತುಂಬಾ ಕಷ್ಟ ಆಗುತ್ತೆ. ಈಗ ಅಡುಗೆ ನಮಗೆ ಹೊಡಿಯೋಕ್ಕೂ ಮಿಷನ್ ಇದೆ, ಉದುರು ಮಾಡೋಕ್ಕೂ ಮಿಷನ್ ಇದೆ. ಎಲ್ಲದೂ ಇದ್ರೂ ಜನ ಅಂತೂ ಬೇಕೇ ಬೇಕಾಗುತ್ತಲ್ಲ. ಎಲ್ಲದೂ ಮಿಷನಲ್ಲಿ ಅಷ್ಟು ಕ್ಲೀನಾಗಿ ಆಗಲ್ಲ. ಇನ್ನು ಮೆಣಸಿನ್ಕಾಳು ಒಡೆದಿಲ್ಲ, ಅದು ಯಾವಾಗ ಏನೇನು ಮಾಡ್ತಾರೋ ಏನೋ ನನಗೂ ಗೊತ್ತಿಲ್ಲ.
ಕೆಲಸದವರು ಹೆಂಗೆ ಕೆಲಸ ಮಾಡಬೇಕು, ಏನು ಮಾಡಬೇಕು, ಏನು ಎತ್ತ ಅಂತ ಕೇಳ್ತಾಯಿದ್ರು. ನಂಗೆ ಒಂಚೂರು ಅದ್ರ ಬಗ್ಗೆ ಐಡಿಯಾ ಇಲ್ಲ. ಮತ್ತು ನಾನು ಒಂದೇನೋ ಹೇಳೋದು, ಅದೊಂದೇನೋ ಆಗೋದು ಅಂತ ನಮ್ಮ ಮನೆಯವ್ರಿಗೆ ನಾನು ಪದೇ ಪದೇ ಫೋನ್ ಮಾಡ್ತಾಯಿದ್ದೆ, ನೀವು ಬನ್ನಿ ಬನ್ನಿ ಅಂತ. ನಾನು ಟೀ ಕೊಡೋದಕ್ಕೂ ಅವರು ಕೂಡ ಬಂದರು. ನಾನೀಗ ಆಲೂ ಪರಾಟಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಏನಾಯಿತು ಅಂದರೆ, ನಾನು ಕೆಲಸದವ್ರಿಗೆ 2 ದಿನದ ಹಿಂದೆ ಬರ್ತೀನಿ ಅಂದಿದ್ರಲ್ವ, ಅದಕ್ಕೆ ಕೊಡಪಾನ ತೊಳೆದು ನೀರೆಲ್ಲ ಬೆಳಗ್ಗೆ ತುಂಬಿ ಇಡ್ತಾಯಿದ್ದೆ. ನಾನು ಯಾವಾಗ ನೀರು ತುಂಬಿ ಇಟ್ಟಾಗ್ಲೂ ಕೆಲಸದವ್ರು ಯಾರೂ ಬರ್ತಿರಲಿಲ್ಲ. ಅದಕ್ಕೆ ನಾನು ಇವತ್ತು ಏನು ಮಾಡಿದೆ ಗೊತ್ತಾ, ಕೊಡಪಾನ ತೊಳೆದೆ, ನೀರು ತುಂಬಕ್ಕೆ ಹೋಗಲಿಲ್ಲ, ಹಾಗೆ ಇಟ್ಟಿದ್ದೆ. ಆಮೇಲೆ ಅವ್ರು ಕೆಲಸದವ್ರು ಬಂದಮೇಲೆ ಫಿಲ್ಟ್ರಲ್ಲಿ ನೀರು ತುಂಬಿದೆ. ನಮ್ಮ ಮನೆಯವ್ರು ಲೋಟ ಕೊಡು ಅಂತ ಬಂದಿದ್ರು, ಅದಕ್ಕೆ ಲೋಟನೂ ಕೂಡ ಕೊಟ್ಟು ಕಳಿಸ್ದೆ. ಇವತ್ತು ಒಂಥರ ಬೇರೆ ಥರ ಆಲೂ ಪರಾಟನ ನಾನು ಮಾಡಿದ್ದೆ. ನೋಡೋಣ ಅಂತ ಹೇಳಿ ಪನ್ನೀರ್ ಹಾಕಿದೆ, ಆಮೇಲೆ ಗೋಬಿ ಹಾಕಿದೆ, ಆಮೇಲೆ ಆಲೂಗಡ್ಡೆ ಹಾಕಿದೆ, ಈರುಳ್ಳಿ ಅಂತೂ ಗೊತ್ತಲ್ವ ಹಾಕಿ ಮಾಡಿದೆ. ಎಷ್ಟು ಚೆನ್ನಾಗಾಗಿತ್ತು ಗೊತ್ತಾ ಪರಾಟ, ಮಾತ್ರ ತುಂಬ ಚೆನ್ನಾಗಾಗುತ್ತೆ. ನೀವು ಆಲೂ ಪರಾಟ ಮಾಡಿದ್ರೆ ಪನ್ನೀರ್ ಹಾಕಿ, ಆ ಟೇಸ್ಟೇ ಒಂಥರ ಅಷ್ಟು ಚೆನ್ನಾಗಿ ಇರುತ್ತೆ. ಇವತ್ತು ನನ್ನ ಎಡಿಟಿಂಗು ಅಷ್ಟೇ, ನನಗೆ ಚಿನ್ನಿ ಒಂದು 100 ಸಲ ಫೋನ್ ಮಾಡಿದ್ಲು. ಅವಳು ಫೋನ್ ಎತ್ತೋದು, ಎಡಿಟಿಂಗ್ ಮಾಡೋದು. ನಾನು ಒಂದು 10 ಸಲ ಎಡಿಟ್ನ ಮಾಡಿದ್ದೀನೇನೋ ಗೊತ್ತಿಲ್ಲ, ವೀಡಿಯೋನ ಡಿಲೀಟ್ ಮಾಡೋದು ಆ ಥರ ಆಯಿತು. ಇವತ್ತು ಕೆಲಸನೂ ಹಾಗೆ ಆಗ್ತಾಯಿತ್ತು ನಂದು. ಹೊರಗಡೆ ಹೋಗೋದು, ಅಲ್ಲೇನು ನಡೀತಾ ಇದೆ ನೋಡೋದು, ಒಳಗೆ ಬರೋದು, ಹಾಗೆ ಅಲ್ವಾ. ಮನೆ ಹತ್ರ ಏನಾದರೂ ಕೆಲಸ ನಡೀತಾ ಇದ್ದರೆ ನಮ್ಮ ಗಮನ ಪೂರ್ತಿ ಅಲ್ಲೇ ಇರುತ್ತೆ. ಮನೆ ಕೆಲಸ ಹಾಗೆ ಇರುತ್ತೆ. ನಮ್ಮ ಮನೆಯವರು ತಿಂಡಿ ಆಯಿತಾ ಅಂತ ಬಂದರು. ಕೆಲಸದವರಿಗೆ ನಾವು ತಿಂಡಿ ಏನೂ ಕೊಡೋದಿಲ್ಲ. ಮನೆ ಕೆಲಸದವ್ರಿಗಾದರೆ ನಾನು ತಿಂಡಿ ಕೊಡ್ತೀನಿ, ಹೊರಗಡೆಯವ್ರಲ್ವ, ಹಾಗಾಗಿ ನಂಗೆ ಆಗಲ್ಲ ರೀ ಅಂತ ಅಂದೆ. ಅವರು ಮತ್ತು ಲೋಕಲ್ ಅವರೇ ಅಂತೆ, ನಮ್ಮ ರಿಪ್ಪನ್ಪೇಟೆಯವರೇ ಅಂತೆ. ಹಾಗಾಗಿ ನಾನು ಅವರು ಕೇಳಲಿಲ್ಲ ಪಾಪ. ಇಲ್ಲಾಂದರೆ ನಾವಿಲ್ಲಿ ಹೋಟೆಲಲ್ಲಿ ತಿಂಡಿಗೆ ಹೇಳೋಣ ಅಂತ ಇದ್ವಿ. ಅವರು ಕೇಳಲಿಲ್ಲ, ನಾವು ಕೂಡ ಕೇಳಲಿಲ್ಲ ಅವ್ರನ್ನ. ನನಗಂತೂ ನಿಜ ಹೇಳ್ತೀನಿ, ಈ ವರ್ಷ ಅಡುಗೆ ಮಾಡಿ ಮಾಡಿ ನಂಗೆ ಸಾಕಾದಂಗೆ ಆಗಿಬಿಟ್ಟಿದೆ. ನಮ್ಮ ಮನೆಯವ್ರು ಅದೇ ಅಂತ ಇದ್ರು, ಈ ವರ್ಷ ಚಿತ್ರಾನ್ನ ಕೈಯಾಡಿ ಸಾಕಾಗೋತೇನಲ್ಲ ನಿಂಗೆ ಅಂತಿದ್ರು. ಹೌದು ರೀ ಅಂತ ಇದ್ದೆ. ಹಾಗೆ ಈಗ ನಮ್ಮನೆಯವರು ತಿಂಡಿಗೆ ಬಂದ್ರಲ್ವ, ಅವರು ಕೆಲಸದವ್ರು ಕೂಡ ತಿಂಡಿಗೆ ಹೋದ್ರಂತೆ. ಹಾಗಾಗಿ ಇವರು ತಿಂಡಿಗೆ ಬಂದರು. ಆಲೂ ಪರಾಟನ ನಾನು ಮಾಡಿದೆ. ಆದರೆ ಏನಾಯಿತು ಅಂದರೆ, ನಮ್ಮನೆ ಹತ್ರ ಕೆಲಸ ನಡೀತಾ ಇದೆ ಅನ್ನಲ್ವ, ಅದು ಮಟೀರಿಯಲ್ ಇಳ್ಸೋಕ್ಕೆ ಅಂತ ಬಂದರು. ನಾನು ಪರಾಟ ಮಾಡಿ ಬೇಯಿಸಿ ಎಲ್ಲ ಅವ್ರು ತಿನ್ನೋಕೆ ಇನ್ನೇನು ರೆಡಿ ಆಗಿದ್ದಾರೆ, ಅವರು ಬಂದರು. ಮತ್ತೆ ನಮ್ಮ ಮನೆಯವರು ಎದ್ದು ಹೋದರು. ಆಲೂ ಪರಾಟ ಎಲ್ಲ ಹೆಂಗೆ ಗೊತ್ತಾ, ಬಿಸಿ ಬಿಸಿ ಇದ್ದಾಗ ತಿಂದರೆ ಮಾತ್ರ ಅದು ರುಚಿ ಇರುತ್ತೆ, ಚೂರು ತಣ್ಣಗಾದರೂ ಚೆನ್ನಾಗಾಗಲ್ಲ. ನಾನು ನಮ್ಮ ಮನೆಯವ್ರಿಗೆ ಬಿಸಿದು ಕೊಟ್ಟೆ, ಆಮೇಲೆ ತಿಂದಿದ್ದು ನಾನು ತಣ್ಣಗಿರೋದೆ. ಯಾವಾಗಲೂ ಅಷ್ಟೇ, ಅಡುಗೆ ಮಾಡಿದವರಿಗೆ ಹರಿದೋಗಿರೋದು, ಇಲ್ಲ ತಣ್ಣಗಾಗಿರೋದು, ಇಲ್ಲ ಚೆನ್ನಾಗಿಲ್ಲದೆ ಇರೋದು ಅದನ್ನೇ ತಿನ್ನಬೇಕಾಗತ್ತೆ. ನಾನಂತೂ ಯಾವಾಗಲೂ ಅದು ಅನುಭವ ಆಗ್ತಿರುತ್ತೆ. ನಿಮಗೂ ಯಾರಿಗಾದರೂ ಹಾಗೆ ಆಗುತ್ತಾ ಅಂತ ಕಮೆಂಟಲ್ಲಿ ತಿಳಿಸಿ. ಆಲೂ ಪರಾಟ ಅಂತೂ ಉದ್ದಕ್ಕೂ ಅಷ್ಟು ಚೆನ್ನಾಗಿ ಬಂತು, ಟೇಸ್ಟ್ ಅಂತೂ ಅಷ್ಟು ಚೆನ್ನಾಗಿತ್ತು. ನೋಡಿ, ನಾವು ಉದ್ದದಷ್ಟು ದೊಡ್ಡಕ್ಕೆ ಬರ್ತಾನೆ ಇತ್ತು. ಯಾರೋ ಕೇಳಿದ್ರು, ನೀವು ಪನ್ನೀರೆಲ್ಲ ಹಾಕ್ತಿರಲ್ವ, ಉದ್ದಬೇಕಿದ್ರೆ ಹೊರಗೆ ಬರಲ್ವಾ ಅಂತ. ಇಲ್ಲ, ನಾನು ಎಲ್ಲದನ್ನು ತುರಿದು ಹಾಕೋದ್ರಿಂದ, ಈರುಳ್ಳಿ ಕೂಡ ನಾನು ತುರಿದು ಹಾಕೋದ್ರಿಂದ ಒಂಚೂರು ಹೊರಗಡೆ ಬರಲ್ಲ. ಉದ್ದದಕ್ಕಂತೂ ಅಷ್ಟು ಚೆನ್ನಾಗಿ, ನಾವು ಹೋಳಿಗೆ ಎಲ್ಲ ಉತ್ತೀವಲ್ವ ಅದೇ ಥರ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಹಾಗೆ ಈರುಳ್ಳಿನ ಮಾತ್ರ ಹಸಿದು ಹಾಕ್ಬಿಡಿ. ನಾನು ಮುಂಚೆ ಹಸಿದು ಹಾಕ್ತಾಯಿದ್ದೆ, ಅದು ನೀರು ಒಡೆದು ಬಿಡುತ್ತೆ. ಅದನ್ನು ಸ್ವಲ್ಪ ಫ್ರೈ ಮಾಡಿ ಹಾಕಿ. ತುಂಬ ಜನ ಹೇಳ್ತಾರೆ, ನೀವು ಹೇಳ್ಕೊಟ್ಟಿರೋ ಐಡಿಯಾ ಚೆನ್ನಾಗಿದೆ ಅಂತ. ಅದು ನಾನು ಕಲ್ತಿರೋದಲ್ಲ, ನನಗೆ ಹೀಗೆ ನನ್ನ ಸಬ್ಸ್ಕ್ರೈಬರು ಒಬ್ಬರು ಹೇಳಿದರು. ಅದನ್ನು ನಾನು ಫಾಲೋ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನನಗೂ ಆಲೂ ಪರಾಟ ತುಂಬ ಚೆನ್ನಾಗಿ ಬಂತು. ಇಲ್ಲಾಂದರೆ ನಾನು ಇದನ್ನು ಕೈ ಬಿಡೋಣ ಅಂತ ಇದ್ದೆ. ಯಾಕಂದರೆ ಎಷ್ಟು ಸಲ ಮಾಡಿದ್ರೂ ಆಲೂ ಪರಾಟ ಚೆನ್ನಾಗೇ ಬರ್ತಾ ಇರಲಿಲ್ಲ. ಈ ಥರ ಐಡಿಯಾ ಉಪಯೋಗಿಸಿದ್ಮೇಲೆ ತುಂಬ ಚೆನ್ನಾಗಿ ಬಂತು. ನಮ್ಮ ಮನೆಯವರು ಪಾಪ ನೋಡಿ ತಿಂಡಿ ತಿನ್ನುತ್ತಾ ಇದ್ದರು. ನಾನೊಂದು ಆಲೂ ಪರಾಟನೂ ಬೇಯಿಸಿ ಅವ್ರಿಗೆ ಇಟ್ಟಿದ್ದೆ, ಇನ್ನೊಂದನ್ನು ಬೇಯಿಸೋಣ ಅಂತ ಹಾಕಕ್ಕೆ ಹೊರಟಿದ್ದೆ. ಅಷ್ಟೊತ್ತಿಗೆ ಅವರು ಕೆಲಸದವ್ರು ಕರೆದ್ರು, ಅವರು ಹೋಗಿದ್ದಾರೆ. ಪಾಪ ನಮ್ಮನೆಯವ್ರು ತಿಂಡಿ ತಿಂತ ಕುತ್ಕೊಂಡಿದ್ರು. ಅಷ್ಟೊತ್ತಿಗೆ ಅವರು ಕೆಲಸ ಮಾಡಿಸ್ತಾ ಇದ್ದೀವಲ್ಲ, ಅವರು ಓನರ್ ಬಂದರು. ಆಮೇಲೆ ಅವರು ಇದೆಲ್ಲ ಏನದು ಮರಳು ಮತ್ತು ಇನ್ನೊಂದು ಸ್ವಲ್ಪ ಜಲ್ಲಿ ಅದೆಲ್ಲ ಹೊಡೆಯೋಕೆ ಅವರಿಗೆ ಹೇಳಿದ್ರು. ಅವ್ರು ಬೇರೆ ಕಡೆ ಎಲ್ಲರೂ ಹೊಡೆಸ್ಕೊಳ್ಳಿ ಅಂತ ಹೇಳಿದರು. ಇಲ್ಲ, ನಿಮ್ಮದೇ ಎಲ್ಲ ಜವಾಬ್ದಾರಿ ಅಂತ ಹೇಳಿದರು. ಹಾಗಾಗಿ ಮರಳು ಬರುತ್ತೆ, ಸ್ವಲ್ಪ ದುಡ್ಡು ಕೊಡಿ ಅಂತ ಬಂದರು. ಇವರು ಮತ್ತೆ ಹೋಗಿ ಈಗ ತಿಂಡಿ ತಿನ್ನಕ್ಕೆ ಕುತ್ಕೊಂಡು ಒಂದು ತುತ್ತು ತಿಂದಿದ್ರು ಅಷ್ಟೇ. ಅಷ್ಟೊತ್ತಿಗೆ ಬಂದರು ಅವರು. ಮತ್ತೆ ಹೋಗತ್ಲ ದುಡ್ಡು ಕೊಟ್ಟು ಬಂದುಬಿಡ್ತೀನಿ ಅಂತ ಹೇಳಿದ್ರು. ನಾನು ಅಂದೆ, ತಿಂಡಿ ಕುತ್ಕೊಂಡವರು ಹೇಳ್ಬಾರ್ದು, ಹೇಳ್ಬೇಡಿ ಅಂತ ಹೇಳಿದ್ರು, ಕೇಳಿಲ್ಲ, ಎದ್ದು ಹೋದರು. ಇದು ಹಾಗಲಕಾಯಿ ಅನ್ನೋದೇ ಬಾಯಿಗೆ ಬರುತ್ತೆ ನನಗೆ. ಹಾಗಲಕಾಯಿ ಬಂತು, ಹೀರೆಕಾಯಿ ಬಂತು, ಎಂಥದ್ದು ಹಲಸಿನ ಗುಜ್ಜನ ಹೋಗಿ ಅದೇ ಹೆಚ್ಕೊಂಡು ಬಂದೆ. ಇದು ನಾನು ಕೆಲಸನ ಅರ್ಧಕ್ಕೆ ಬಿಟ್ಟೆ. ಅದು ಪರಾಟ ಬಿಸಿ ಬಿಸಿ ತಿಂದರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಚೆನ್ನಾಗಾಗಲ್ಲ. ಹಾಗಾಗಿ ಅರ್ಧ ತಿಂತಾಯಿದ್ರು. ನಮ್ದು ಇನ್ನೂ ಒಂದು ಪರಾಟ ಅರ್ಧ ಬೆಂದಿತ್ತು. ಮತ್ತು ಅದನ್ನು ಬೇಯಿಸಿ ಹಾಗೆ ಇಟ್ಟೆ. ಅವ್ರು ಬಂದಮೇಲೆ ಬಿಸಿ ಬಿಸಿ ಇದು ಮಾಡಿ ಕೊಡೋಣ ಅಂತೇಳಿ. ಅವರು ಟೀ ಕುಡಿತೀರಾ ಕೇಳಿದೆ. ಟೀ ಕುಡಿಯಲ್ಲ ಅಂತ ಹೇಳಿದ್ರು, ಅವ್ರು ಉಪವಾಸ ಅಂತೆ, ಹಾಗಾಗಿ ಟೀ ಕುಡಿಯಲ್ಲ ಅಂತೆ. ಈಗ ಇದನ್ನು ನೀರಿಗೆ ಹಾಕಿ ಇಡ್ತೀನಿ.
ನಮ್ಮ ಮನೆಯವ್ರು ಊಟ ಮಾಡ್ತಾರೋ ಇಲ್ಲೋ ಅನ್ನೋದು ನಂಗೆ ಗೊತ್ತಿಲ್ಲ. ಒಂಚೂರು ಎಣ್ಣೆನೂ ಹಾಕಬೇಕು. ಇದನ್ನು ಹಾಗೆ ಉಗಿಲಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡ್ತೀನಿ ಹೆಂಗಾಗುತ್ತೆ ಅಂತ. ಕೆಳಗಡೆ ಬೇಳೆ ಅದನ್ನು ಹಾಕಿ ಆನಂತರ ಇದನ್ನ ಮೇಲೆ ಹಾಗೆ ಒಂದು ಬೌಲಲ್ಲಿ ಇಟ್ಟು ಬೇಯಿಸ್ತೀನಿ. ಫಸ್ಟು ತೊಳ್ಕೊಂಡಿಲ್ಲ ಇದನ್ನು, ಆಮೇಲೆ ಸಿಗ್ತೀನಿ. ನಾನು ಹಲಸಿನ ಚೆನ್ನಾಗಿಲ್ವೇನೋ ಅಂತ ಅಂದ್ಕೊಂಡಿದ್ದೆ. ಚೆನ್ನಾಗಿದೆ. ಊರಿಂದ ಅಮ್ಮ ಹಲಸಿನ ಗುಜ್ಜು ಕೊಟ್ಟಿದ್ರಲ್ವ, ಅದನ್ನು ನಾನು ಸಾರು ಮಾಡ್ತಾ ಇದ್ದೀನಿ. ಆಲ್ರೆಡಿ 2-3 ದಿನ ಆಗೋಗಿತ್ತು. ಅಷ್ಟೊಂದು ಟೇಸ್ಟ್ ಅಂತ ಅನ್ನಿಸ್ಲಿಲ್ಲ. ಅದು 2 ದಿನ ಇಟ್ಟಿದ್ದಕ್ಕೋ ಏನೋ ನಂಗೆ ಗೊತ್ತಿಲ್ಲ. ನನಗೆ ಅಷ್ಟೊಂದು ಅಂದರೆ ಸಾಂಬಾರು ತುಂಬ ಚೆನ್ನಾಗಾಗಿತ್ತು. ಆ ಹೋಳು ತಿಂದಾಗ ಆ ಹೋಳು ಒಂಥರ ರುಚಿ ಅಂತ ಅನ್ನಿಸ್ಲಿಲ್ಲ. ನಾನಿವತ್ತು ಮತ್ತು ಸುಮ್ಮನೆ ಇನ್ನಿಟ್ಟರೆ ಮತ್ತೆ ಹಾಳಾಗುತ್ತೆ ಅಂತ ಅದ್ರ ಸಾಂಬಾರು ಮಾಡಿದೆ, ಹಾಗೆ ಅದ್ರ ಪಲ್ಯನೂ ಮಾಡಿದೆ. ಹಾಗೆ ನಾನು ಹೀಗೆ ವಿಡಿಯೋ ನೋಡಿದಾಗ ಗೊತ್ತಾಗಿದ್ದು, ನಾವು ಈಗ ಹಲಸಿನ ಗುಜ್ಜನ್ನ ಬೇಯಿಸ್ತೀವಲ್ವ, ಆವಾಗ ಮೇಲ್ಗಡೆ ಒಂದು ಬಾಳೆ ಎಲೆನ ಹಾಕಿದ್ರೆ ಅದು ಅಂಟೆಲ್ಲ ಹೋಗಿ ಅದಕ್ಕೆ ಹಿಡ್ಕೊಳ್ಳುತ್ತಂತೆ. ಕುಕ್ಕರಿಗೆ ನಾನೊಂದು ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ದೆ. ಆದರೆ ನನಗೆ ಆ ಥರ ಬೇಯಿಸ್ಬೇಕು ಅನ್ನೋದನ್ನು ನಾನು ಬೇಯಿಸ್ಬೇಕಿದ್ರೆ ಆ ವಿಡಿಯೋನ ನೋಡಿರಲಿಲ್ಲ. ಆಮೇಲೆ ಗೊತ್ತಾಯಿತು. ಆಮೇಲೆ ನಾನು ಹಲಸಿನ ಗುಜ್ಜಿನ ಸಾಂಬಾರು ಮಾಡಿಲ್ಲ. ಇನ್ನೊಂದು ಸಲ ಯಾವಾಗಾದರೂ ಮಾಡಿದ್ರೆ ನಿಮ್ಮ ಜೊತೆ ಅದನ್ನು ಕೂಡ ನಾನು ಶೇರ್ ಮಾಡ್ತೀನಿ. ಏನು ಕೆಲಸ ಅಂತ ಹೇಳ್ತೀನಿ ಅಂದೆಲ್ಲ. ನಾನು ಅವರು ಶುರು ಮಾಡೋದ್ರೊಳಗೆ ಮತ್ತೆ ವೀಡಿಯೋ ಮಾಡೋಕ್ಕೆ ನಂಗೆ ಸರಿಯಾಗಲ್ಲ. ಅದು ಹೆಂಗಿರುತ್ತೋ ಹಾಗೆ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ನಾವು ಎದುರುಗಡೆ ಇಂಟರ್ಲಾಕ್ನ ಹಾಕಿಸ್ತಾ ಇದ್ದೀವಿ. ನೋಡಿ, ಮೆಟೀರಿಯಲು ನಿನ್ನೆ ಬಂತು, ಇನ್ನೂ ಸುಮಾರು ಬರೋದಿದೆ. ಈಗ ಸೈಡಿಗೆ ನಾವು ಕಟ್ಟೆನ ಕಟ್ಟಿಸ್ತಾ ಇದ್ದೀವಿ. ಈ ಥರ ನನಗೇನಪ್ಪ ಅಂದರೆ ಕಲ್ಲಲ್ಲಿ ಕಟ್ಟಿಸ್ಬೇಕು ಅಂತ ಇತ್ತು. ನಮಗೆ ಏನಂದರೆ, ನಾವೆಲ್ಲ ಸೈಟ್ ತೊಗೊಂಡು ತುಂಬ ಹಳೆ ಅಂದರೆ ತುಂಬ ವರ್ಷಗಳಾಯ್ತಲ್ವ. ಆವಾಗ ನಮಗೆ ರೋಡು ಆ ಥರದ್ದೆಲ್ಲ ಏನೂ ಇರಲಿಲ್ಲ. ಇದೆಲ್ಲ ನಾವೇ ಮಾಡಿಸ್ಕೋಬೇಕು. ಇವಾಗೆಲ್ಲ ಎಲಿನೇಷನ್ ಮಾಡೋದಿದ್ರೆ ನಮ್ಮ ಎದುರುಗಡೆ ಸೈಟಲ್ಲಿ ರೋಡು ಆಗಿದೆ, ಆಮೇಲೆ ಚರಂಡಿ ರೋಡಿ ಆ ಥರ ಎಲ್ಲ ಮಾಡ್ತಾರೆ. ಏನೂ ಇರಲಿಲ್ಲ. ಮಳೆಗಾಲದಲ್ಲಿ ಓಡಾಡೋದೇ ತುಂಬಾ ಕಷ್ಟ ಇತ್ತು. ನಾವು ಈ ಥರ ಕಲ್ಲು ಹಾಕ್ಸ್ಬೇಕಿದ್ರೆ ಅದನ್ನು ಮಾಡಿಸೋಣ ಅಂತ ಸುಮ್ಮನೆ ಆಗಿದ್ವಿ. ಇವಾಗ ಆ ಕೆಲಸ ಆಗಿದೆ. ಆ ವಿಡಿಯೋ ನಾನು ಮಾಡಿರಲಿಲ್ಲ. ಇದನ್ನು ತೋರಿಸ್ಬೇಕಿದ್ರೆ ಅದನ್ನು ತೋರಿಸೋಣ ಅಂತ ಹೇಳಿ ಆ ಥರ ಫುಲ್ಲು ಹೂವಿನ ಗಿಡಗಳಿಗೆ ಆ ಕಟ್ಟೆನ ಕಟ್ಟಿಸಿದ್ರು. ಚೆನ್ನಾಗಾಯಿತು. ಒಂದೇ ದಿನಕ್ಕೆ ಕಟ್ಟಿ ಕೊಟ್ಟು ಹೋದರು. ಮತ್ತು ಅವ್ರ ಕೆಲಸದವ್ರು ಬಂದಿದ್ರಲ್ವ, ತುಂಬ ಬಿಸಿಲಿತ್ತು. ಹಾಗಾಗಿ ಅವ್ರಿಗೆ ನಾನು ಮಜ್ಜಿಗೆನ ಮಾಡಿ ಕೊಟ್ಟೆ. ಆಮೇಲೆ ನಾನು ಬರೀ ಅಲ್ಲೇ ಹೋಗೋದು. ನಮ್ಮ ಮನೆಯವರು ನನಗೆ ಸ್ವಲ್ಪ ಗಲಾಟೆ ಆಯಿತು. ನಂಗೆ ಸ್ವಲ್ಪ ಜಾಗ ಬಿಡ್ರಿ ಅಂತ ಹೇಳೋಕ್ಕೆ, ನಮ್ಮ ಮನೆಯವ್ರು ಬೇಡ ಅನ್ನೋಕ್ಕೆ. ಗೊತ್ತಲ್ವಾ, ಮನೇಲಿ ಏನಾದರೂ ಕೆಲಸ ನಡೀತಾ ಇದ್ದರೆ ನಂದು ಒಂದು ಲೈನ್ ಆದರೆ ನಮ್ಮ ಮನೆಯವ್ರದ್ದು ಒಂದು ಲೈನ್ ಆಗುತ್ತೆ. ಆಮೇಲೆ ಏನಾದರೂ ಮಾಡ್ಕೊಳ್ಳಿ ಅಂತ ನಾನು ಹೊರಗಡೆ ಹೋಗಲೇ ಇಲ್ಲ. ಆಮೇಲೆ ನಾನು ಒಳಗೆ ಇದ್ದೆ. ಸಾಂಬಾರು ಕೂಡ ಮಾಡಿದೆ. ಇದು ರೆಸಿಪಿ ನಾನು ಶೂಟ್ ಮಾಡಲಿಲ್ಲ, ಯಾಕಂದರೆ ನಂಗೆ ಬರೀ ಹೊರಗೆ ಹೋಗೋದು ಒಳಗೆ ಬರೋದು ಆಗ್ತಾಯಿತ್ತಾ. ಹಾಗಾಗಿ ಯಾರಿಗಾದರೂ ಬೇಕಾದರೆ ಇನ್ನು ಹೇಳಿ ನೋಡೋಣ, ಸಿಕ್ಕರೆ ಮಾಡ್ತೀನಿ. ಯಾಕಂದರೆ ಈ ವರ್ಷ ಹಲಸಿನ ಫಲ ತುಂಬ ಕಮ್ಮಿ ಇದೆ ಅಂತ ಹೇಳ್ತಾರೆ. ನಾನು ಆಲ್ರೆಡಿ ಇದನ್ನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿಬಿಟ್ಟಿದ್ದೀನಿ, ಪಲ್ಯದ್ದು ಮತ್ತು ಸಾಂಬಾರಿಂದು. ಯಾರಾದರೂ ನೋಡಿದರೆ ಹೇಳ್ತಾರೆ, ನೀವು ಅವಾಗ ಹಾಕಿದ್ದೀನಿ ಇವಾಗ ಹಾಕ್ತಾಯಿದ್ದೀರ ಅಂತ. ಹೌದು, ಸ್ವಲ್ಪ ಏನೋ ಒಂದು ಕಾರಣ ಇಲ್ಲದೆ ಹಾಕಕ್ಕೆ ಬರೋಲ್ಲ. ಹಾಗಾಗಿ ಅದನ್ನು ಮುಂಚೆ ಹಾಕಿದ್ದೆ, ಇದನ್ನು ಇವಾಗ ಹಾಕ್ತಾಯಿದ್ದೀನಿ. ಪಲ್ಯನ ರೆಸಿಪಿ ಶೇರ್ ಮಾಡ್ತೀನಿ ನಿಮಗೆ. ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ, ಉದ್ದಿನಬೇಳೆ ಜಾಸ್ತಿ ಹಾಕಿ, ಕರಿಬೇವು ಆಮೇಲೆ ಹಸಿಮೆಣಸನ್ನ ಹಾಕಿದ್ದೀನಿ. ಆನಂತರ ಬೇಯಿಸಿರೋ ಇದನ್ನು ಹಲಸಿನ ಗುಜ್ಜನ್ನ ನಾನು ತುರಿದುಬಿಟ್ಟು ಹಾಕಿ, ಉಪ್ಪು ಹುಳಿ ಬೆಲ್ಲ ಹಾಕಿ ಆಮೇಲೆ ಕಾಯಿ ತುರಿ ಹಾಕಿದ್ದೀನಿ. ತುಂಬ ಚೆನ್ನಾಗಾಗಿತ್ತು ಪಲ್ಯ ಮಾತ್ರ. ಹಾಗೆ ಈಗ ಅನ್ನಕ್ಕೂ ಕೂಡ ಇಟ್ಟಿದ್ದೀನಿ. ಯಾಕೋ ಗೊತ್ತಿಲ್ಲ, ನನಗೆ ತುಂಬ ಹಸಿವು ಆಗ್ತಾಯಿತ್ತು. ಅದಕ್ಕೆ ಒಂದು ಹಪ್ಪಳ ತಿನ್ನೋಣ ಅಂತ ಹೇಳಿ, ಅದು ಊರಿಂದ ತಂದಿರೋ ಬೆಣ್ಣೆ ಬೇರೆ ಇತ್ತ. ಹಾಗಾಗಿ ಹಪ್ಪಳ ಬೆಣ್ಣೆನ ತಿಂತಾಯಿದ್ದೀನಿ. 1 ಗಂಟೆ ಆಗಿತ್ತು. ನಮ್ಮ ಮನೆಯವ್ರು ಮನೇಲೇ ಇದ್ದರು. ಅವ್ರು ಬರೀ ಹೊರಗಡೆನೇ ಇದ್ದರು. ಈಗ ಟೈಮ್ ಬಂದು 2 ಗಂಟೆ ಆಯಿತು. ಅವರು ಕೂಡ ಊಟಕ್ಕೆ ಹೋದರು. ನಾವು ಊಟ ಮಾಡೋದಕ್ಕೆ ಬಂದಿದ್ದೀವಿ. ನಮ್ಮನೆಯವ್ರಿಗೆ ಹಲಸಿನ ಗುಜ್ಜಿನ ಸಾಂಬಾರು ಅಷ್ಟು ಇಷ್ಟ ಆಗಲ್ಲ, ಆದರೆ ಇವತ್ತು ತುಂಬ ಚೆನ್ನಾಗಿತ್ತು ಅಂತ ಊಟ ಮಾಡಿದ್ರು. ಹಾಗೆಯೇ ಇವತ್ತಿನ ಬ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ನಾಳಿನ ವೀಡಿಯೋದಲ್ಲಿ ಸಿಗ್ತೀನಿ.